ಈಗ ಉಗ್ರಗುಣಂ ಅಂತ ಒಂದು ಸಿನಿಮಾ ಆಲ್ರೆಡಿ 70% ಮುಗಿದಿದೆ. ಅದು ಒಂದು ತಾಯಿ ಗುಣಮಲ್ಲಿ ಯಾರು ಮಾಡಿದ್ದಾರೆ ಸರ್? ಅದು ಬಂದು ಲೇಡಿ ಓರಿಯೆಂಟೆಡ್ ಸರ್. ನಮ್ಮ ಇದು ಅಧ್ಯಕ್ಷ ಸಿನಿಮಾ ಮಾಡಿದ್ರು ಹೀರೋಯಿನ್ನು ಹೆಬ್ಬಾ ಪಾಟೀಲ್ ಅಂತ. ಅವಳು ಫ್ರಮ್ ಬಾಂಬೆ. ತೆಲುಗಲ್ಲಿ ತುಂಬ ಸಿನಿಮಾಗಳು 21F ಈ ಸಿನಿಮಾಗಳೆಲ್ಲ ಮಾಡಿದ್ಲು. ನಾನು ಅವಳನ್ನ ಇಲ್ಲಿವರೆಗೂ ಒಂದು ಗ್ಲಾಮರಸ್ ರೋಲ್ಸಲ್ಲಿ ತೋರಿಸಿದ್ದಾರೆ. ನಾನು ಸ್ವಲ್ಪ ಅವ್ರಿಗೆ ಒಂದು ಡಿಫ್ರೆಂಟ್ ರೋಲ್ ಮಾಡಬೇಕು ಅಂತೇಳಿ ಅವ್ರನ್ನ ಕರೆದೆ. ಅವಳು ತುಂಬ ಇಷ್ಟಪಟ್ಟು ಈ ಥರ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಇದು ಒಂದು ಮದರ್ ಸೆಂಟಿಮೆಂಟು. ಮದರ್ ಸೆಂಟಿಮೆಂಟಲ್ಲಿ ಒಂದು ಪೀಕ್ ನ್ಯಾರೇಷನ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ನಾನು ಅದನ್ನು ಆ ಕಥೆನ ಇನ್ಸ್ಪಿರೇಷನ್ ಆಗೋಕ್ಕೆ ನಂಬರ್ ಆಫ್ ರೀಸನ್ಸ್ ಇದ್ದಾವೆ. ಆ ಥರ ರೀಸನ್ ತಗೊಂಡೆ ನಾನು ಅದು ಇನ್ಸ್ಪಿರೇಷನ್ ಆಗಿದ್ದು. ಏನಂತಂದರೆ ಇವಾಗ ಒಂದು ಬೆಕ್ಕು ಮಕ್ಕಳು ಹಾಕಿದ್ದೆ ಅಂದರೆ ಅದು ನಾವು ಸಾಕಿರೋ ಬೆಕ್ಕು ಆಗ್ಬೋದು, ನಾವು ಸಾಕಿರೋ ನಾಯಿ ಆಗ್ಬೋದು. ಮಕ್ಕಳಾಗಿದಾಗ ಹೋಗಿ ಮಗುನ ಮುಟ್ಟಿದ್ರೆ ಅದು ಒಪ್ಪಲ್ಲ. ಏನಕ್ಕೆ ಅಂತಂದರೆ ದಟ್ ಈಸ್ ತಾಯಿ. ಆ ತಾಯಿ ಅನ್ನುವಂಥ ಒಂದು ಮನಸ್ಸು ಎಷ್ಟು ದೊಡ್ಡದು ಇರುತ್ತೋ, ಎಷ್ಟು ಪ್ರೀತಿ ಇರುತ್ತೋ, ಆ ಮಕ್ಕಳಿಗೆ ಯಾವಾಗ ಟಚ್ ಮಾಡ್ತೀವೋ ಆವಾಗ ಅದಷ್ಟೇ ಉಗ್ರಗುಣಂ ತೋರಿಸುತ್ತೆ ಅಂತ ಒಂದು ಉದ್ದೇಶನ ಇದರಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಅದು ಆಲ್ಮೋಸ್ಟ್ 70% ಮುಗಿದಿದೆ. ಈಗ ಒಂದು 30% ಅದೇ ಬರೋ ತಿಂಗಳು ಸ್ಟಾರ್ಟ್ ಮಾಡಿ ಮುಗಿಸ್ಬೇಕಂತಿದ್ದೀವಿ. ಇನ್ ಬಿಟ್ವೀನು ಚಿಕ್ಕದಾಗಿ ಒಂದು ವೆಬ್ ಸೀರೀಸ್ ನಡೀತಿದೆ ಸರ್. ಈ ಕನ್ನಡದ ಉಗ್ರಂಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇಲ್ಲ ಅಥವಾ ಸರ್. ಅದರಿಂದ ಕಂಟಿನ್ಯೂಷನ್ ಅನ್ನೋ ತರ ಇಲ್ಲ, ಅದ್ರಲ್ಲಿ ಇಲ್ಲ, ಒಂದು ಇಲ್ಲ. ಜೆಂಟ್ಸ್ ಉಗ್ರಂ ಓರಿಯೆಂಟೆಡ್ ಅನ್ನೋದು ಲೇಡೀಸ್ ಸರ್, ಓರಿಯೆಂಟೆಡ್ ಅಂತ. ಉಗ್ರಂ ಅನ್ನೋದು ಉಗ್ರಂ ಸಿನಿಮಾಗೆ ಉಗ್ರಂ ಅನ್ನೋ ಟೈಟ್ಲು ಕನ್ಫರ್ಮ್ ಅಂತ ಏನಿಲ್ಲ, ಅದೇ ಆ್ಯಪ್ಟ್ ಅಂತ ಇಲ್ಲ. ಆ ಟೈಟ್ಲ್ಗೆ ಅವರು ಆ ಟೈಟ್ಲು ಫಸ್ಟ್ ಅವ್ರು ಇಟ್ಟಿರೋ ಟೈಟ್ಲೇ ಬೇರೆ, ಆಮೇಲೆ ಚೇಂಜ್ ಮಾಡಿದ್ದು ಟೈಟ್ಲು ಉಗ್ರಂ ಸಿನಿಮಾ ಆಲ್ಸೋ. ಇದು ಟೈಟ್ಲಿಗೂ ಕತೆಗೂ ಸೇಮ್ ಇರುತ್ತೆ ಅನ್ನೋದು ಚಾನ್ಸೇ ಇಲ್ಲ ಸರ್. ಯಾಕಂದರೆ ಅವರವರು ಸ್ಟೈಲ್ ಅವ್ರದ್ದು. ಈಗ ನಾವು ಮಾಡ್ತಾ ಇರೋದು ಒಂದು ಲೇಡಿ ಓರಿಯೆಂಟೆಡ್ ಮದರ್ ಸೆಂಟಿಮೆಂಟು ಸಿನಿಮಾ ಮಾಡ್ತಾ ಇರೋದು. ಬಿಟ್ಟರೆ ಉಗ್ರ ಗುಣಂ ಅಂದರೆ ಗುಣಂ ಅಂದರೆ ನಮ್ಮಲ್ಲಿರುವಂಥ ತನ. ಆ ತನ ಅನ್ನೋದು ಒಂದು ತಾಯಿತನ. ಅದು ಉಗ್ರ ರೂಪ ಬಂದಾಗ ಹೇಗಾಗುತ್ತೆ ಅನ್ನೋದು ತೋರ್ಸಕ್ಕೆ ಹೊರಟಿದ್ದೀನಿ ಅಷ್ಟೇ. ಕನ್ನಡ ಮತ್ತೆ ತೆಲುಗು ಎರಡರಲ್ಲೂ ಬರ್ತಾ ಇರೋದು. ಹಾಂ ಸರ್, ಬೈ ಲ್ಯಾಂಗ್ವೇಜ್. ಸೊ ಇದ್ರ ಜೊತೆಗೆ ನೀವು ಕಥೆಯನ್ನ ಮಾಡಬೇಕಾದ್ರೆ ಯಾವುದೋ ಒಬ್ಬ ಹೀರೋನ ಅಥವಾ ನಾಯಕರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಈ ಕತೆ ಮಾಡಬೇಕು ಅಂತ ಬರುತ್ತಾ, ಅಥವಾ ಒಂದು ಕಥೆನ ಸೃಷ್ಟಿ ಮಾಡಿ ಆ ಕತೆಗೆ ಇಂಥ ಹೀರೋನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಬರ್ತದೆ ನಿಮ್ಮ ತಲೆನಲ್ಲಿ? ಇಲ್ಲ, ಅದು ನಿಜ ಸರ್. ಏನಂತಂದರೆ ನಾವು ಆ ಪಿಕ್ಚರೈಸೇಷನು ಏನು ಅನ್ಕೊತೀವಿ, ಆ ಪಿಕ್ಚರೈಸೇಷನ್ ತಕ್ಕ ಹೀರೋ ಈ ಕತೆಗೆ ಇವ್ರು ಚೆನ್ನಾಗಿರ್ತಾರೆ ಅಂತ ಎಲ್ಲರೂ ಅನ್ಕೊಳ್ಳೋ ಥರನೇ ಅನ್ಕೊತೀವಿ. ಬಟ್ ಏನಂತಂದರೆ ನಾವು ಅಂದ್ಕೊಂಡಿರೋ ಹೀರೋ ಸಿಗಲಿಲ್ಲ ಅಂದಾಗ ಈ ಕತೆಗೆ ನಾವು ಅಂದ್ಕೊಂಡಿರೋ ಹೀರೋನು ಮೋಲ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಯಾಕೆಂದ್ರೆ ಆ ಥರ ಇದ್ದಾಗ ನಮಗೆ ಆಲ್ಟರ್ನೇಟಿವ್ ಬಂದ್ಬಿಟ್ಟಾಗ ಆ ಪಿಕ್ಚರಲ್ಲಿ ಅಷ್ಟು ಕ್ವಾಲಿಟಿ ಬರಲ್ಲ ಅಂತ. ಸೊ ನಮ್ದೇನೋ ಒಂದು ತಲೆ ಐಡಿಯಾನಲ್ಲಿ ಇದ್ದೇ ಇರ್ತದೆ ನಿರ್ದೇಶಕಂದು ಹಿಂಗೆ ಬರಬೇಕು ಅಂತ. ಆ ಥರದ್ದು ಎಲ್ಲ ಒಂದು ಎಡವಟ್ಟಾಗ್ಬಿಡಲ್ವಾ ಅಂತ ಸಂದರ್ಭ? ಆಗತ್ತೆ ಸರ್. ಅದು ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ. ನಾವು ಅಂದ್ಕೊಂಡಿರೋ ಕತೆಗೆ ನಾವು ಅಂದ್ಕೊಂಡಿರೋ ಹೀರೋ ಸಿಗಲಿಲ್ಲ ಅಂದಾಗ ಒಂದೊಂದು ಸಲ ಓಕೆ ಬಿಡಿ ಇವ್ರನ್ನೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತಲೂ ಅನ್ಕೊತೀವಿ. 100% ಬರಲ್ಲ ಸರ್. ಅದನ್ನು ನಾನು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಬಟ್ ಅಂದರೆ ಕಾಂಪ್ರಮೈಸ್ ಆದರೆ ನಮಗೆ ಕ್ವಾಲಿಟಿ ಅಷ್ಟು ಬರಲ್ಲ ಅಂತ. ಕ್ವಾಲಿಟಿ ಅಂತಲ್ಲ, ಅಂದರೆ ಆ ಕ್ಯಾರೆಕ್ಟ್ರ್ ಹೀಗಿರಬೇಕು ಅಂತ ನಾವು ಬರೆದಿರ್ತೀವಲ್ಲ, ಅದನ್ನು ಫುಲ್ಫಿಲ್ ಮಾಡುವಂಥ ಆರ್ಟಿಸ್ಟು ಇಂಪಾರ್ಟೆಂಟ್ ಆಗ್ತದೆ. ಅದು ಆ ಫುಲ್ಫಿಲ್ ಮಾಡಿಲ್ಲ ಅಂದಾಗ ಎಲ್ಲೋ ಸ್ವಲ್ಪ ಕಮ್ಮಿ ಆಗೇ ಆಗತ್ತಲ್ಲ. ನಿಮ್ಮ ಹೈಟ್ಗೂ ನನ್ನ ಹೈಟ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಪ್ರತಿಯೊಂದು ಅಷ್ಟೇ. ಆ ಕ್ಯಾರೆಕ್ಟರ್ಗೆ ಹಂಗಿರಬೇಕು ಅಂತ ಅಂದ್ಕೊಂಡಾಗ ಆ ಕ್ಯಾರೆಕ್ಟರ್ ಬಂದಾಗ ಕರೆಕ್ಟ್ ಇರುತ್ತೆ. ಓವರಲ್ಲು ಒಂದು ಸಿನಿಮಾ ನಡೆದು ನಾಳೆ ರಿಲೀಸ್ ಆಗೋವರೆಗೂ ಟೀಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಖಂಡಿತ. ಆ ಟೀಮು ಕರೆಕ್ಟ್, ಟೀಮಲ್ಲಿ ಆಸ್ ದ ಹೀರೋ ಸೇರ್ತಾರೆ, ಡೈರೆಕ್ಟರ್ ಸೇರ್ತಾರೆ, ಕ್ಯಾಮ್ರಾಮನ್ ಸೇರ್ತಾರೆ, ಪ್ರೊಡ್ಯೂಸರ್ ಈಸ್ ದ ಟೋಟಲ್ ಟೀಮ್. ಅಲ್ಲಿ ಮಾಡುವಂಥ ಚಿಕ್ಕ ಕ್ಯಾರೆಕ್ಟರ್ ಮಾಡೋರು ಆಲ್ಸೋ ನಮ್ಮ ಟೀಮಲ್ಲೇ ಇರಬೇಕು. ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದಾಗಲೇ ಅದು ಇನ್ನೂ ಚೆನ್ನಾಗಾಗತ್ತೆ ಅಂತ ನಾನು ನಂಬ್ತೀನಿ. ಯಾಕಂದರೆ ಈ ಟೀಮ್ ಸರಿ ಇಲ್ಲ ಅಂದಾಗ ತುಂಬಾ ಎಡವಟ್ಟುಗಳಾಗ್ತಾ ಇರುತ್ತೆ, ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದೆಲ್ಲ ಫೈನಲಿ ಬೀಳೋದು ಡೈರೆಕ್ಟರ್ ಮೇಲೆ. ಖಂಡಿತ. ಅದು ನಾನು ಪ್ರಾಕ್ಟಿಕಲ್ ನೋಡಿರೋ ವಿಚಾರಗಳು ನಡೀತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ ಅನ್ನೋ ಥರ ನಮ್ಮ ಲೈಫಲ್ಲಿ ನಮ್ಮ ಜೊತೆಗಿರೋರೆ ನಮ್ಮವರಷ್ಟೇ. ಪ್ರೆಸೆಂಟ್ ಹೋಗ್ತಾ ಇರ್ತೀವಿ. ಎಲ್ಲರೂ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂದರೆ ಕೆಲವು ದಿನ ಲಾಂಗ್ ಟೈಮ್ ಇರುತ್ತೆ, ಇಲ್ಲ ಅಂದರೆ ನಮ್ಮ ಪಾರ್ಟಿ ನಾವು ಹೋಗ್ತಾನೆ, ನಿಮ್ಮ ಪಾರ್ಟಿ ನೀವು ಹೋಗ್ತಾ ಇರ್ತೀವಿ. ಇದೆಲ್ಲ ನಡೀತಾ ಇರುತ್ತೆ ಸರ್ ಅಷ್ಟೇ. ಖಂಡಿತವಾಗ್ಲೂ ನಿಮ್ಮ ಮುಂದಿನ ಸಿನಿಮಾಗಳಿಗೆ ಒಳ್ಳೇದಾಗಲಿ.
ಥ್ಯಾಂಕ್ ಯು ತುಂಬಾ ಸರ್. ಯಶಸ್ಸು ಬರಲಿ. ನಿಮ್ಮ ವೆಬ್ ಸೀರೀಸು ತುಂಬಾ ಚೆನ್ನಾಗಿ ರನ್ ಆಗಲಿ. ಥ್ಯಾಂಕ್ ಯು. ಮುಂದೆ ಇನ್ನೂ 10 ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಒಂದು ಈ ಸಾಲಿನಂತೆ ಒಬ್ಬ ಒಳ್ಳೆ ನಿರ್ದೇಶಕ ಅನ್ನೋ ಒಂದು, ನೀವು ಇಷ್ಟಿಂದೆ ಏನು ಪರದೆ ಹಿಂದೆ ಬಂದಿರಿ, ಪರದೆ ಮುಂದೆನೂ ನೀವು ಬೆಳಕು ಚೆಲ್ಲಲಿ ಅಂತೇಳಿ ಆಶಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.